ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ, ಕೇಕ್ನ ಹೊರಗಡೆ ತರಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಬಿಟ್ಬಿಟ್ಟು ಒಂದು ಬಾರ್ ಬ್ರೆಡ್ ತಂದುಬಿಟ್ಟು ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ನಾನು ಇದು ಕ್ರಿಸ್ಮಸ್ಗೋ ನ್ಯೂ ಇಯರ್ಗೋ ಮಾಡಿದ್ದಲ್ಲ. ಹುಷಾರಿರಲಿಲ್ಲ ಅಂತ ಒಂದು ಬಾರ್ ಬ್ರೆಡ್ ತಂದಿದ್ದೆ. ಅದರಲ್ಲಿ ಸ್ವಲ್ಪ ಬ್ರೆಡ್ ಮಿಕ್ಕಿತ್ತು, ಅದರಲ್ಲಿ ಮಾಡ್ತಾ ಇರೋವಂಥದ್ದು. ಬ್ರೆಡ್ಡಲ್ಲಿ ಸೈಡ್ ಬ್ರೌನ್ ಕಲರ್ ಇರುತ್ತದನ್ನ ಎಡ್ಜೆಲ್ಲ ತೆಗೆದ್ಬಿಟ್ಟು ಬ್ರೌನ್ ಕಲರ್ದನ್ನು ಅದು ಒಂದು ಗ್ಲಾಸ್ ಬೌಲ್ಗೆ ಜೋಡಿಸ್ಕೊಂಡಿದ್ದೀನಿ. ಇದು ಈವನ್ ಆಗಿಲ್ಲ, ಬ್ರೆಡ್ ಒಂದು ದೊಡ್ಡದು ಒಂದು ಚಿಕ್ಕದಿದೆ. ಈವನ್ ಆಗಿ ಎಲ್ಲ ಒಂದೇ ಸೈಜಲ್ಲಿದ್ದರೆ ತುಂಬ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಪರವಾಗಿಲ್ಲ, ನಾನು ಅದನ್ನೆಲ್ಲ ಬ್ರೌನ್ ಸೈಡ್ದೆಲ್ಲ ಕಟ್ ಮಾಡಿಬಿಟ್ಟು ಕೆಳಗಡೆ 4 ಪೀಸ್ ಆಗೋ ಥರ ಜೋಡಿಸ್ಕೊಂಡು, ನಮ್ಮದು ಎಷ್ಟು ದೊಡ್ಡದಿರುತ್ತೆ ಪಾತ್ರೆ ಅಷ್ಟು ಜೋಡಿಸ್ಕೋಬೋದು ನಾವು. ಮತ್ತು ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ನಾವು ಇದನ್ನು ಲೇಯರ್ ಮಾಡ್ಕೋತಾ ಹೋಗ್ಬೋದು. ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಅದ್ರ ಮೇಲೆ ಇನ್ನೊಂದು 4 ಪೀಸ್ನ ಬ್ರೆಡ್ನ ಜೋಡಿಸ್ಕೊಂಡು ಅದ್ರ ಮೇಲೂ ಕೂಡ ಕಂಡೆನ್ಸ್ಡ್ ಮಿಲ್ಕ್ನ ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಲೇಯರ್ ಬೇಕು ನೋಡಿ ಅಷ್ಟು ಲೇಯರ್ನು ಇದೇ ಥರ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇದನ್ನು ಒಂದು 4 ಅವರು ಫ್ರೀಝರಲ್ಲಿ ಇಟ್ಬಿಟ್ಟು ತೆಗೆದು ಮೇಲೆ ಅರ್ಶಿ ಚಾಕ್ಲೇಟ್ ಸಿರಪ್ ನಾವು ಯೂಸ್ ಮಾಡಿದ್ದೀನಿ ನಾನು. 4 ಅವರ್ ಫ್ರೀಝರಿಂದ ತೆಗೆದ್ಬಿಟ್ಟು ಆಮೇಲೆ ಮೇಲೆ ಅರ್ಶಿ ಸಿರಪ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆ ಕಿವಿ ಫ್ರೂಟ್, ಕಾಂಟ್ರಾಸ್ಟ್ ಕಲರ್ ಕಿವಿ ಫ್ರೂಟು ಮತ್ತು ಪೊಮೊಗ್ರಾನೆಟು ಅದನ್ನು ಸ್ಪ್ರೆಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಆರೆಂಜ್ ಇತ್ತು ಮತ್ತು ಬನಾನಾ ಇತ್ತು. ನಾನು ಅದೆರಡನ್ನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಲೈಸ್ ಮಾಡಿಬಿಟ್ಟು ಜೋಡಿಸ್ಬಿಟ್ಟಿದ್ದೆ. ಫ್ರೂಟು ತಿಂದಂಗೆ ಆಗುತ್ತೆ, ಡೆಸರ್ಟ್ ಜೊತೆಗೆ ಫ್ರೂಟು ಸಖತ್ ಕಾಂಬಿನೇಷನ್ ಅಲ್ವಾ. ವೆನಿಲಾ ಐಸ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಮೇಲೆ ಇಟ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ದಿದ್ದನ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಈ ಬನಾನಾ ಆರೆಂಜ್ ಬದಲು ಕಿವಿ ಫ್ರೂಟು ಮತ್ತು ಪೊಮೊಗ್ರಾನೆಟ್ಟು ಅದನ್ನು ಹಾಕ್ಕೊಳ್ಳಿ. ಮತ್ತು ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಯಾವುದು ಬೇಡ, ವೆನಿಲಾ ಐಸ್ ಕ್ರೀಮ್ನ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, 4 ಅವರಲ್ಲಿ ಮಾಡ್ಕೋಬೋದು. ಮನೆಯಲ್ಲೇ ನಾವು ಮಾಡ್ಕೊಂಡ್ವಿ ಅಂತ ಒಂದು ಖುಷಿ ಇರುತ್ತೆ. ನೋಡಿ, ನ್ಯೂ ಇಯರ್ ಬಂತು, ಕ್ರಿಸ್ಮಸ್ ಬಂತು, ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ತಿಳಿಸ್ಬೋದು ಅಂದರೆ ತಿಳಿಸಿ. ಹಾಗೆ ಡೇ ವಿತ್ ಅನು ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ, ವಿಸಿಟ್ ಮಾಡಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.